ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್. ನಾನಿವತ್ತು ಸೂಪರ್ ಆಗಿರುವಂಥ ಬೇಳೆ ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನೊಂದು 200 ಗ್ರಾಮಷ್ಟು ಪಿಂಕ್ ಮಸೂರ್ ದಾಲನ್ನು ತೊಗೊಂಡಿದ್ದೀನಿ. ತೊಗರಿಬೇಳೆ ಬೇಕಾದರೂ ತೊಗೊಳ್ಬೋದು, ಆದರೆ ನನಗೆ ಮಸೂರ್ ದಾಲ್ ಇಷ್ಟ, ಹಾಗಾಗಿ ನಾನು ಹೆಚ್ಚಾಗಿ ಮಸೂರ್ ದಾಲನ್ನೇ ಯೂಸ್ ಮಾಡ್ತೀನಿ. ತೊಗರಿಬೇಳೆ ಹಾಕ್ಕೊಳ್ಳಿ ಬೇಕಾದರೆ ನಿಮಗೆ ಬೇಕಿದ್ದಲ್ಲಿ, ಮಸೂರು ದಾಲ್ ಬದಲಿಗೆ. ಅದಕ್ಕೆ ಒಂದು 4 ಟೊಮೆಟೊನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಕುಕ್ಕರಲ್ಲಿ ಒಂದು 2-3 ಸೀಟಿ ಬರೋವರೆಗೆ ಬೇಯಿಸಬೇಕು. ನೋಡಿ, ಹೀಗೆ ಕುಕ್ಕರ್ ಮುಚ್ಚಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ನಾನು 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಗ್ಯಾಸಲ್ಲಿ ಇಟ್ಕೊಂಡಿರಿ. ಅದಕ್ಕೆ ಜೀರಿಗೆ ಹಾಕ್ತೀನಿ, 1 ಟೀ ಸ್ಪೂನಷ್ಟು. ಜೀರಿಗೆ ಸ್ವಲ್ಪ ಪಟಪಟ ಅಂತ ಆಗುವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯಕಾಳು ಸ್ವಲ್ಪ ಆಗುವಾಗ ಅದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿ ಒಂದು ಸ್ವಲ್ಪ ಹೀಗೆ ಹುರಿರಿ. ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಆಗಿ ಆಗುತ್ತಲ್ಲ, ಆವಾಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಳ್ಳಿ. ಕೊತ್ತಂಬರಿ ಬೀಜ ಹಾಕಿ ಒಂದು ನಿಮಿಷದಷ್ಟು ಕಾಲ ಹುರಿರಿ. 1-2 ನಿಮಿಷ, ಅದು ಬೇಗ ಹುರಿಯುತ್ತೆ. ಆಮೇಲೆ ಅದಕ್ಕೆ ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈಗ ನೋಡಿ, ಕೊತ್ತಂಬರಿ ಬೀಜ ಹುರಿದಾಯಿತು, ಘಮಾಂತ ಪರಿಮಳ ಬರ್ತಾ ಉಂಟು, ಮಸಾಲೆ ಎಲ್ಲ ಹುರಿದಿದ್ದು. ಈ ಸಾರು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಸಾರು, ಒಂದು ಪಲ್ಯ, ಮತ್ತು ಸ್ವಲ್ಪ ಉಪ್ಪಿನಕಾಯಿ, ಒಂಚೂರು ಹಪ್ಪಳ, ಸಂಡಿಗೆ, ಸ್ವಲ್ಪ ಮೊಸರಿದ್ದರೆ ಸೂಪರ್ ಊಟ ಆಗುತ್ತೆ. ನಂದು ಫೇವ್ರೇಟ್ ಸಾರಿದು. ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೆ ಈಗ ಒಂದು ರುಚಿಗೆ ಬೇಕಾದಷ್ಟು, ಖಾರಕ್ಕೆ ಬೇಕಾದಷ್ಟು ನಾನೊಂದು 8-10 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಒಂದು ಸ್ವಲ್ಪ ಹೀಗೆ ರೋಸ್ಟ್ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಮಾಡಿದರೆ ಸಾಕು. ತವ ಬಿಸಿ ಇರುತ್ತೆ, ತವ ಬೇಕಾದರೆ ಗ್ಯಾಸ್ ಬಂದ್ ಮಾಡಿ ಬಿಡ್ಬೋದು ಈಗಲೇ, ಅದು ಬಿಸಿಯಲ್ಲೇ ಹುರಿಯುತ್ತೆ. ಸೊ ಇದನ್ನು ನೀವೆಲ್ಲ ಟ್ರೈ ಮಾಡಿ. ಟೊಮೆಟೊ ತುಂಬ ಇರುವಾಗ ಈ ಥರ ಸಾರೆಲ್ಲ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ತುಂಬ ಟೇಸ್ಟಿ ಬೇಳೆ ಸಾರು. ಅದು ಟೊಮೆಟೊ ಫ್ಲೇವರು ಮತ್ತು ದಾಲೆಲ್ಲ ಒಟ್ಟಾಗಿ. ಅದಕ್ಕೀಗ ಮತ್ತೆ ಒಂದು ಹ್ಯಾಂಡ್ಫುಲ್ಲಷ್ಟು, ಒಂದು ಕೈ ಹಿಡಿಯಷ್ಟು ಇದು ಕರಿಬೇವಿನ ಸೊಪ್ಪು ಹಾಕಿ. ನನ್ನ ಹತ್ರ ಫ್ರೆಶ್ ಇರಲಿಲ್ಲ, ತಂದಿದ್ದು ಫ್ರಿಜ್ಜಲ್ಲಿ ನೋಡುವಾಗ ಖಾಲಿಯಾಗಿದೆ, ನನಗೆ ನೆನಪಿರಲಿಲ್ಲ. ಸೊ ಇದನ್ನು ನಾನು ತುಂಬ ತಂದು ಕರಿಬೇವಿನ ಸೊಪ್ಪನ್ನು ತೊಳೆದು ವಾಶ್ ಮಾಡಿ ಮನೆಯೊಳಗೆ ನೆರಳಲ್ಲೇ ಹೀಗೆ ಒಣಗಿಸಿ ಇಟ್ಟಿರ್ತೀನಿ. ಕೆಲವು ಸರ್ತಿ ಫ್ರೆಶ್ ಇಲ್ಲದಾಗ ಇದನ್ನು ಹಾಕ್ಬೋದು. ನಾನು ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಅದು ಮಸಾಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ತಣ್ಣಗಾದಮೇಲೆ ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ. ಈಗ ನೋಡಿ, ಕುಕ್ಕರ್ 3 ಸೀಟಿ ಬಂದು ಅದು ಸೀಟಿ ಎಲ್ಲ ಹೋಗಿದೆ, ವಿಸಿಲೆಲ್ಲ. ಈಗ ಅದನ್ನು ತೆಗೆದು ನೋಡಿ, ಚೆನ್ನಾಗಿ ಬೆಂದಿದೆ. ಟೊಮೆಟೊನ ಹೀಗೆ ಸ್ಮ್ಯಾಶ್ ಮಾಡಿ ನೋಡಿ, ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಆಯಿತು. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಾರು. ಪ್ಲೇನ್ ಸಾರು ಮಾಡ್ತೀವಲ್ಲ ಯಾವಾಗಲೂ ವಿದೌಟ್ ದಾಲ್, ಇದು ದಾಲ್ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಬೋದು. ತೆಳು ನಿಮ್ಮ ಕನ್ವೀನಿಯೆಂಟಾಗಿ ನೀವು ಇದಕ್ಕೆ ನೀರು ಹಾಕ್ಕೊಳ್ಳಿ. ಈಗ ಒಂದು ಪಾತ್ರವನ್ನು ತೊಗೊಂಡು, ನಾವು ಯಾವ ಪಾತ್ರದಲ್ಲಿ ಸಾರು ಮಾಡಬೇಕಂತಿದ್ದೀವಲ್ಲ ಆ ಪಾತ್ರಕ್ಕೆ ಕುಕ್ಕರಿಂದ ಇದನ್ನು ಟ್ರಾನ್ಸ್ಫರ್ ಮಾಡಿ ನೋಡಿ, ಹಾಕಿ. ಇದೀಗ ತಿಕ್ಕಿದೆ, ಇದಕ್ಕಿನ್ನು ನೀರು ಹಾಕಬೇಕು, ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾವು ಮಸಾಲೆ ಪೌಡರ್ ಮಾಡಿಟ್ಟಿರ್ತೀವಲ್ಲ, ಪೌಡರ್ ಮಾಡಿದ್ದೆಲ್ಲ ಮಿಕ್ಸಿ ಜಾರಲ್ಲಿ ನೋಡಿ ಅದನ್ನು ಹಾಕ್ಕೊಳ್ಬೇಕು. ಘಮಾಂತ ಪರಿಮಳ ಬರ್ತಾಯಿದೆ. ಜೀರಿಗೆ, ಕೊತ್ತಂಬರಿ, ಕಡಲೆಬೇಳೆ, ಕರಿಬೇವಿನ ಸೊಪ್ಪೆಲ್ಲ ಮಸಾಲೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾಯಿದೆ. ಅಷ್ಟು ಚೆನ್ನಾಗಾಗತ್ತೆ ಈ ಸಾರು. ಖಂಡಿತ ಟ್ರೈ ಮಾಡಿ. ಮತ್ತು ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕಂತ ಕನ್ಸಿಸ್ಟೆನ್ಸಿ ನೋಡಿ. ದಪ್ಪ ಇದ್ದರೂ, ನಿಮಗೆ ದಪ್ಪ ಬೇಕಂದರೆ ಸ್ವಲ್ಪ ದಪ್ಪ ಮಾಡ್ಬೋದು. ಯೂಶ್ವಲಿ ಸಾರಂದರೆ ಸ್ವಲ್ಪ ತೆಳು ಇರುತ್ತಲ್ವ, ಸೊ ಹಾಗಾಗಿ. ಮತ್ತು ದಾಲ್ ತುಂಬ ಹಾಕಿದ್ದೀವಲ್ಲ, ಇನ್ನೂ ನೀರು ಹಿಡಿಸುತ್ತೆ ಇದಕ್ಕೆ. ಹೀಗೆ ತಿರುಗಿಸಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಕನ್ಸಿಸ್ಟೆನ್ಸಿ. ಇನ್ನೂ ಇದಕ್ಕೆ ನೀರು ಬೇಕು, ನಾನು ಇನ್ನೂ ನೀರು ಹಾಕ್ತೀನಿ. ಈಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀರು ಹಾಕ್ಕೊಳ್ಳಿ. ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇನ್ನೂ ನೋಡಿ, ಆಲ್ಮೋಸ್ಟ್ ಇಷ್ಟು ಸಾಕಾಗಿಲ್ಲ, ಇನ್ನೂ ಸ್ವಲ್ಪ ನೀರು ಹಾಕಬೇಕು. ನಿಮಗೆ ಸ್ವಲ್ಪ ತಿಕ್ಕ ಸಾರು ಬೇಕಂದರೆ ಸ್ವಲ್ಪ ತಿಕ್ಕೆ ಇಟ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಯೂಶ್ವಲಿ ಸಾರು ಅಂದರೆ ಸ್ವಲ್ಪ ತೆಳು ಇರುತ್ತಲ್ವ, ಸೊ ಈಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟು ಕರೆಕ್ಟಾಗಿದೆ. ಈಗ ಇದನ್ನು ನಾವು ಚೆನ್ನಾಗಿ ಒಂದು 7-8 ನಿಮಿಷ ಕುದಿ ಬರಲಿಕ್ಕೆ ಬಾಯ್ಲ್ ಆಗಬೇಕದು.
ಅದು ಮಸಾಲೆ ಎಲ್ಲ ಬಾಯ್ಲ್ ಆಗುತ್ತಲ್ಲ, ಈಗಲೇ ಘಮ ಪರಿಮಳ ಬಾಯ್ಲ್ ಆಗುವಾಗ ಇಡೀ ಮನೆ ತುಂಬ ಪರಿಮಳ ಬರ್ತಾ ಇರುತ್ತೆ. ಮತ್ತೀಗ ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಡಿ. ನೋಡಿ ಬಾಯ್ಲ್ ಆಗುವ ಮೊದಲು ಅದಕ್ಕೆ ಒಂದು 2 ಹಸಿಮೆಣಸಿನ್ಕಾಯನ್ನು ಹೀಗೆ ಸ್ಲಿಟ್ ಮಾಡಿ ಹಾಕಿ, ಸಣ್ಣಗೆ ಹೆಚ್ಚಿ ಹಾಕಿದರೆ ಮತ್ತು ಬಾಯಲ್ಲೆಲ್ಲ ಸಿಗುತ್ತೆ, ಮಕ್ಕಳಿಗೆಲ್ಲ ಖಾರ ಆಗ್ಬೋದು. ಹಾಗಾಗಿ ಹೀಗೆ ಹೆಚ್ಚಿ ಅದನ್ನು ಉದ್ದ ಹೀಗೆ ಸ್ಲಿಟ್ ಮಾಡಿ ಉದ್ದ ಹೀಗೆ ಹೆಚ್ಚಿ ಅದನ್ನು ಹಾಕಿ ಮತ್ತು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕವರ್ ಮುಚ್ಚಿ, ಲಿಡ್ ಮುಚ್ಚಿ ಒಂದು 5ರಿಂದ 6 ನಿಮಿಷದವರೆಗೆ ಬಾಯ್ಲ್ ಮಾಡಿ. ನೋಡಿ ನಿಜವಾಗ್ಲೂ ಘಮ ಪರಿಮಳ ಬರ್ತಾಯಿದೆ. ಈಗ ಅದಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿ ಹಾಕಿ ಮೇಲಿಂದ ಸಾರು ನೋಡಿ ತುಂಬ ಕುದಿ ಬಂದು ತುಂಬ ಕುದಿ ಬರುವಾಗ ತುಂಬ ಪರಿಮಳ ಬರ್ತಾಯಿದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಟ್ರೈ ಮಾಡಿ ನೋಡಿ, ಮತ್ತು ಹೇಗಾಯ್ತು ಅಂತ ನನಗೆ ಹೇಳಿ. ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಇದು, ನೋ ಡೌಟ್ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಬಾಯ್ಲ್ ಆಗ್ತಾ ಉಂಟು, ಆಲ್ಮೋಸ್ಟ್ ಆಯಿತು. ಇದೀಗ ಗ್ಯಾಸ್ ಬಂದ್ ಮಾಡ್ಬೋದು. ಇನ್ನೂ ಒಂದು 5ರಿಂದ 6 ನಿಮಿಷವರೆಗೆ ಹೀಗೆ ಬಾಯ್ಲ್ ಆದರೆ ಸಾಕು. ಗ್ಯಾಸ್ ಬಂದ್ ಮಾಡಿಬಿಡಿ. ಸೊ ಘಮ ಘಮ ಪರಿಮಳದ ಸಾರು, ಬೇಳೆ ಸಾರು ರೆಡಿ. ಥ್ಯಾಂಕ್ ಯು.